ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ರಿಷಿಕಾ ಅಂತ. ಓಕೆ, ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಸರಿ. ಡೇಟ್ ಆಫ್ ಬರ್ತ್ ಹೇಳಿ. 14 ಹಾ, 9 ಓಕೆ, 2001. ಸರಿ. ಹುಟ್ಟಿ ಟೈಮು 7:45 ಬೆಳಗ್ಗೆನಾ? ಬೆಳಿಗ್ಗೆ. ಸರಿ. 7:41 45 ಓಕೆ. ಏನ್ ಪ್ರಶ್ನೆ ಇದೆ ಅಂತ ಕೇಳಿ ಮಾತಾಡಿ. ಗುರುಗಳಿದ್ದಾರೆ. ಮದ್ವೆ ಯಾವಾಗ ಆಗುತ್ತೆ? ಯಾರಿಗೆ? ನನ್ಗೆ. ಯಾಕಿನ್ನೂ ಆಗಿಲ್ವಾ? ಇಲ್ಲ ಸರ್. ಈಗ ಯಾರು ಇಷ್ಟಪಟ್ಟಿಲ್ವಾ? ಇಲ್ಲ. ಒಬ್ಬರು ಇಷ್ಟಪಡೋಲ್ಲ ನಿಮ್ಮ ಲೈಫಲ್ಲಿ? ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ಇಲ್ಲ. ನಿಮ್ಮನ್ನು ಯಾರು ಇಷ್ಟಪಡಲ್ವಾ? ಇಲ್ಲ. ನಿಮ್ಮನ್ನು ಯಾರು ಇಷ್ಟಪಡಲ್ವಾ? ಗೊತ್ತಿಲ್ಲವಲ್ಲ. ಓಕೆ. ಮದುವೆ ಯಾವ ಥರ ಇರ್ಬೇಕು ಹುಡುಗ? ಒಳ್ಳೆ ಹುಡುಗ ಆಗಿರ್ಬೇಕು. ಒಳ್ಳೆ ಹುಡುಗ ಗಾರೆ ಕೆಲಸ ಮಾಡಿರೋ ಓಕೆನಾ? ಹಂಗೆಲ್ಲ ಇಲ್ಲ. ಅವನು ಒಳ್ಳೆ ಹುಡುಗ ಗಟ್ಟಿಯಾಗಿರ್ತಾನೆ, ಗಾರೆ ಕೆಲಸ ಮಾಡಿದ್ರೆ ಗಟ್ಟಿಯಾಗಿರ್ತಾರೆ. ಒಳ್ಳೆ ಹುಡುಗ ಗಾರೆ ಕೆಲಸ ಮಾಡಿದ್ರೆ ಗಟ್ಟಿಯಾಗಿರ್ತಾನೆ. ಬೇಡ. ಒಳ್ಳೆ ಎಜುಕೇಶನ್ ಇರೋ ಒಳ್ಳೆ ಹುಡುಗ ಇರಬೇಕು. ಎಜುಕೇಷನ್ ಇದ್ದು ಕೆಲ್ಸಕ್ಕೆ ಹೋಗೋರು ಓಕೆನಾ? ಎಜುಕೇಷನ್ ಇರುತ್ತೆ, ಒಬ್ಬೊಬ್ರು ಕೆಲ್ಸಕ್ಕೆ ಹೋಗಲ್ಲ. ಈ ಥರನೂ ಗಂಡು ಮಕ್ಳಿದ್ದಾರೆ, ಅದು ಓಕೆನಾ? ಇಲ್ಲ. ಕೆಲ್ಸಕ್ಕೆ ಹೋಗ್ಲೇಬೇಕು. ಅವರು ಹೋಗ್ಬೇಕಲ್ವಾ? ಅಯ್ಯೋ, ನೀವು ಹೋಗೋದ್ರ ಹೋಗು, ಬಿಡು. ನಮ್ಮಲ್ಲಿ ನಮ್ಮ ಅಪ್ಪನ ಬಾಡಿಗೆ ಬರ್ತೀವಿ, ತಿನ್ಕೊಂಡು ಮಲ್ಲಿರೋ ಚಪಾತಿ ಮಾಡ್ಕೊಂಡು ಅಂತ ಹೇಳೋ ಹುಡುಗಾದ್ರೆ ಮಾಡ್ತೀಯ? ನಮ್ಮ ಅಪ್ಪ ಮನೆ ಕಟ್ಟರೆ ಬಾಡಿಗೆ ಬರ್ತೈತೆ, ನಂಗೆ ಬೇಕಾಗಿಲ್ಲ, ನಂಗೆ ಕಾಲು ಹೊತ್ತು ಕೈ ಹೊತ್ತು ಸ್ನಾನ ಮಾಡಿಸು, ಟವಲ್ ತಂದುಕೊಡು, ಇದೆಲ್ಲ ಮಾಡು, ನನಗಿಷ್ಟ. ಆ ಥರ ಎಲ್ಲೋ ಹೋಗಿ ಯಾರೋ ಆಫೀಸಲ್ಲಿ ಕೈ ಕಟ್ಕೊಂಡೆಲ್ಲ ನಿಂತ್ಕೋಬೇಡ. ನನ್ನ ಹೆಂಡ್ತಿಯಾಗಿ ನಂಗೆ ಅದು ಅವಮರ್ಯಾದೆ. ಹಂಗೆಲ್ಲ ಕೈ ಕಟ್ಕೋಬೇಡ. ನಿನ್ನ ಮೇಲೆ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನ ಕರೀತಾನೆ, ನಿನ್ಸ್ಬಿಟ್ಟು ಮಾತಾಡಿಸ್ತಾನೆ. ನನ್ನ ಹೆಂಡ್ತಿ ನಿಲ್ಸಿ ಮಾತಾಡ್ಸೋಕೆ ಅವನು ಯಾವನು ಅಂತ ಅನ್ನೋನಿದ್ರೆ ಏನು ಮಾಡ್ತೀರಾ? ಅವನು ಯಾವ ನನ್ನ ಹೆಂಡ್ತಿ ನಿಲ್ಸ್ಕೊಬಿಟ್ಟು ಮಾತಾಡ್ಸೋಕ್ಕೆ ಅಂದರೆ ಏನು ಮಾಡ್ತೀಯಾ? ಇಲ್ಲ, ಒಟ್ನಲ್ಲಿ ನನಗೆ ಒಳ್ಳೆ ಹುಡುಗ ಬೇಕು ಅಷ್ಟೇ. ನನಗೆ ಅವೆಲ್ಲ ಪುರಾಣ ಬೇಡ. ಇವಾಗ ಅವನಿಗೆ ಅಂತಾನೆ ನನ್ನ ಹೆಂಡ್ತಿ ನಿಲ್ಸಿ ಮಾತಾಡಿಸ್ತಾನೆ, ನನಗೆ ಅದು ಅವಮರ್ಯಾದೆ, ನನಗೆ ಇಷ್ಟ ಇಲ್ಲ. ನಮ್ಮ ಬಾಡಿಗೆ ಬರುತ್ತೆ, ನಮ್ಮ ಅಪ್ಪ ಬೇಜಾನು ಮಾಡ್ಯವನೆ, ಬೇಡ. ನನ್ನ ಹೆಂಡ್ತಿ ಕೆಲ್ಸಕ್ಕೆ ಹೋಗಿ ಯಾವ್ದಾವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಹೇಳಿ, ಈ ಥರ ಹುಡುಗರುಗಳು ಇದ್ದರೆ ಮೈಂಡ್ ಸೆಟ್ ಏನು ಮಾಡ್ತೀಯಾ? ಅದೇ ಅಂತ ಹುಡುಗ ಬೇಡ. ಅಯ್ಯಪ್ಪ, ನನ್ನ ಕೈಲಿ ಆಗಲ್ಲ ಕಣವ. ನೀನು ಮುಂದಿನ ವಾರ ಫೋನ್ ಮಾಡು, ಅವ್ನು ಬೇಡ ಇವ್ನು ಬೇಡ ಅಂತ 10 ಜನದ ಹೇಳಿದೆ. ನನ್ನ ಕೈಲಿ ಈ ವಾರ ನೀನು ಸಮಾಧಾನ ಮಾಡ್ಸೋಕ್ಕಲ್ಲ, ಮುಂದಿನ ವಾರ ಮಾಡು, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್, ಗುರುಗಳೇ, ಮದುವೆ ಆಗ್ತಾರೆ ಅಂದರೆ ಒಂದು ಇಮ್ಯಾಜಿನೇಷನ್ ಅಂತ ಇರುತ್ತೆ. ಇಲ್ಲ, ನಾನು ಕರೆಕ್ಟಾಗಿ ಹೇಳಿದೆ. ಖಂಡಿತ ಏನು ಹೇಳಿ? ಹೌದು. ನನ್ನ ಮಗಳು ಒಬ್ಬಳೆ ಮಗಳಿರೋದು. ನಾನು ಮದುವೆ ಆಗೋಕ್ಕೆ ಆ ಹುಡುಗ ಬಂದು ನನ್ನ ಕೇಳಿದರೆ ನನ್ನ ಮಗಳಾಗಲಿ ನನ್ನ ಹೆಂಡತಿಯಾಗಲಿ ಹುಡುಗನಾಗಲಿ ನಾನು ಒಂದೇ ಕೇಳೋದು ಅವ್ರನ್ನ, ಏನಂತ? ನನ್ನ ಮಗಳನ್ನ ಹೊಡಿಬೇಡ. ಓಕೆ, ಇಷ್ಟೇ ನಾನು ನಿನ್ನ ಕೇಳೋದು. ಏನು ಹೇಳಿ? ಬಟ್ ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಅವ್ನ ಕೆಲಸ ಅವು ಏನು ಮಲ್ಲಿರಲಿ ಬೇಕಾದ್ರೆ ನನಗೇನು ಬೇಜಾರಿಲ್ಲ. ಓಕೆ, ಯಾಕಂದ್ರೆ ಈ ಪ್ರಪಂಚದಲ್ಲಿ ಅವ್ರು ಖುಷಿ ಪಡೋಕ್ಕಿದ್ದಾರೆ. ಇವು ನಾವೆಲ್ಲ ಸಖತ್ ಕಷ್ಟಪಡ್ತಾಯಿದ್ವಿ. ಕಷ್ಟಪಟ್ಟು ಬೆಳಿಗ್ಗೆ ರಾತ್ರೆಲ್ಲ ಜ್ಯೋತಿಷ್ ಹೇಳಬೇಕು. ನಾವು ನೋಡಿದ್ದೀವಿ, ಎಷ್ಟು ದುಡಿದ್ರೂ ನಾವು ಬಿಟ್ಟು ಹೋಗ್ತೀವಿ. ಎಷ್ಟು ದುಡಿತಿದ್ರು ಈ ಪ್ರಪಂಚ ನಮ್ದಲ್ಲ. ಎಷ್ಟು ಬೇಕಷ್ಟು ದುಡ್ಡು ದೇವ್ರು ಕೊಟ್ಟಿರ್ತಾನೆ. ಯಾಪೇಗಿರಿ ಅಂತ ಹೇಳ್ಬಿಟ್ಟು ಹೋಗ್ಬೋದು. ನಾವು ಶ್ರೀಮಂತರು ನೋಡಿ, ದೊಡ್ಡವ್ರು ನೋಡೆಲ್ಲ ನನ್ನ ಮಗಳು ಕೊಡಕ್ಕಲ್ಲ. ನಾನು ನಿಜವಾಗ್ಲೂ ಚೆನ್ನಾಗಿ ನೀವು ಹೆಂಗ್ ರಾಣಿ ತರ ನೋಡ್ಕೋತಿದ್ದೀರಾ ಹಂಗೆ ನೋಡ್ಕೊಳ್ಬೇಕಷ್ಟೇ. ಅಷ್ಟೇ. ಮತ್ತೆ ಅವಳು ಇಷ್ಟ ಅದು. ಏನೇಳಿ, ನಾನು ತುಂಬ ಏನಂದರೆ, ನಾನು ಒಂದೇ ಒಂದು ಮಾತು, ಹೊಡಿಬೇಡಿ, ನನಗದು ಇಷ್ಟ ಆಗಲ್ಲ, ಅದೊಂದು ಮಾತ್ರ ಆಗಲ್ಲ. ಎಷ್ಟಿದೆ ಅಷ್ಟು ಊಟ ಮಾಡಿ, ಕಮ್ಮಿ ತಿಂದಷ್ಟು ಮತ್ತು ಅವರೇ ಆರೋಗ್ಯವಾಗಿರ್ತಾರೆ. ತುಂಬ ಡಿಜನ್ ತಿನ್ನೋರ ಕಾಯಿಲೆ ಬಿ ಸತ್ತೋಯ್ತಾರೆ. ಏನೇಳಿ, ರೆಗ್ಯುಲರಾಗಿ ಒಂದೇ ಅನ್ನ, ಒಂದೇ ಮುದ್ದೆ, ಒಂದೇ ಸಾರು, ಅವ್ರು ತುಂಬ ಆರೋಗ್ಯವಾಗಿರ್ತಾರೆ. ಬಾಯಿ ರುಚಿ ತಿನ್ನೋರೆಲ್ಲರೂ ಹೋಗಿ ಹಾಸ್ಪಿಟ್ಲಲ್ಲಿ 45 ವರ್ಷ ಆದ್ಮೇಲೆ ಹಾಸ್ಪಿಟ್ಲಲ್ಲಿ ಮಂಕಿರ್ತಾರೆ. ಏನೇಳಿ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನಮ್ಮ ಮನೆಗೆ ನಾನು ಇವಾಗ ಏನೂ ತಗೊಂಡು ಹೋಗಲ್ಲ. ಒಬ್ಬಳೆ ಮಗಳಂತ ಎಲ್ಲ ಒತ್ಕೋಗಿ ಇಡ್ತೀವಿ. ಅವಳನ್ನ ಕಚ್ಚ ಡಬ್ಬನಾ ಸಂದು ಬಾಯಲ್ಲಿ ತಿಂದು ಕಚ್ಚ ಡಬ್ಬ ಆಗುತ್ತೆ. ನಮ್ಮ ಮನೇಲಿ ಏನು ಹೇಳ್ತಾರೆ, ಏನು ತರಬೇಡಿ, ಏನು ತರಬೇಡಿ ತಗೊಂಡೋಗಿ ಅಂತ ನಮ್ಮ ಮನೆಯವ್ರು. ಇವತ್ತವರೆಗೂ ಆ ಥರ ಇಲ್ಲ. ಒಳ್ಳೇದು ಗುರುಗಳು. ಹೆಲ್ತಿ ಫುಡ್ ತಿಂದಷ್ಟು ನಾವು ಹೆಲ್ತಿ ಆಗಿರ್ತೀವಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೇವರಾಜ್ ಅಂತ, ಮಂಡ್ಯದಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮಸ್ತೆ ಗುರುಗಳೇ. ನಮಸ್ಕಾರ ದೇವರಾಜ್, ಹೇಗಿದ್ದೀರಾ?
ಸರ್ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ನಿಮ್ಮ ಆಶೀರ್ವಾದ ಗುರುಗಳೇ. ಒಳ್ಳೆ- ಏನಿಲ್ಲ, ಹ್ಞೂ ಮಗಂದ ಡೇಟ್ ಆಫ್ ಬರ್ತ್ ಹೇಳಿದ ಅವತ್ತು ಕೇತುಗ್ರಹ ಸ್ಟೋನ್ ತಗೊಳೋಗಿ ಅಂದಿದೆ. ಆಫೀಸಿಗೆ ಫೋನ್ ಮಾಡಿದ್ದೆ ಗುರುಗಳೇ. ಹ್ಞೂ ಅದ್ರ ಜೊತೆ ಅಂದ್ರೆ ಎಜುಕೇಶನ್ ಡಾಲರ್ ತರಿಸ್ಬೇಕಾ ಏನು ಅಂತ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಗುರುಗಳೇ. ಕೇತುಗ್ರಹ ಸ್ಟೋನು ಎಲ್ಲರ ಮೇಲೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು, ಜ್ಞಾನಕಾರಕ. ಹಾಂ ನಮ್ಮಮ್ಮ ತುಂಬ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮಮ್ಮ ದೇವ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅಕ್ಕಲ್ಲನ ವೆಯ್ಟ್ ಇರುತ್ತೆ, 1 kg 2 kg 3 kgವರೆಗೂ ವೆಯ್ಟ್ ಇರುತ್ತೆ ಆ ಸ್ಟೋನ್. ಏನು ಹೇಳಿ, ಹಾಂ ಹಾಂ 1 kg 5 kgವರೆಗೂ ಬರುತ್ತೆ ಕೇತುಗ್ರಹ ಸ್ಟೋನು. ಅದನ್ನಿಟ್ಟು ಪೂಜೆ ಮಾಡಿ ಎಜುಕೇಷನ್ ಡಾಲರ್ ಹಾಕಿ, ತುಂಬ ಪಾಸಿಟಿವ್ ಆಗುತ್ತೆ. ಇವಾಗ ನಮ್ಮ ಕಾರ್ಯಕ್ರಮ ಇವಾಗ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಗುರುಗಳೇ. ಇವಾಗ ಯಾರೋ ಒಂದು ಹುಡುಗಿ ಮದುವೆ ಆಗ್ಬೇಕು ಅಂತೆಲ್ಲ ಹುಡುಗಿ ಹೇಳಿದೆ, ಕೇಳಿಸ್ಕೊಂಡ್ರಾ? ಹೌದು ಗುರುಗಳೇ. ಆಮೇಲೆ ತಾತರ ಫೋನ್ ಮಾಡಿದ್ರು. ಆಮೇಲೆ ಅಜ್ಜಿಗೆ ನೀನ್ ಸಾಯ್ತೀನಿ ಅಂತ ಡೇಟ್ ಹೇಳಿದ್ರೆ ಅವ್ರು ಎದುರು ಹೋದ್ರು ಬಿಡಿಯತ್ತೆ. ನಂಗೆ ಗೊತ್ತಾಯ್ತು ಯಾವಾಗಂತ. ನಾನು ಬ್ರೇಕಲ್ಲಿ ನಾವು ಆ್ಯಂಕರ್ಗೆ ಹೇಳಿದೆ, ಇಂಥ ವರ್ಷ ಸತ್ತೋಗ್ತಾರೆ ಅವರು, ನಮ್ಗೆ ಬೇಡದಿರೋ ವಿಷಯ ಅಂತ ಹೇಳಿದೆ. ಬ್ರೇಕ್ ಆದಮೇಲೆ ಹೇಳಿದೆ. ಏನು ಹೇಳಿ? ಹೌದೌದು ಗುರುಗಳೇ. ನಂಗೆ ಚೆನ್ನಾಗಿ ಗೊತ್ತಾಯ್ತು. ಹೌದು ಹೌದು ಗುರುಗಳೇ. ಮಗ ತಿಂಡಿ ಮಾಡ್ತಿದ್ದಂಗೆ ಗುರುಗಳೇ, ಅದಕ್ಕೆ ಎಷ್ಟೊಂದು ದಾದ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳೋಣ ಅಂದ್ಬಿಟ್ಟು ಗುರುಗಳೇ ಇನ್ನೊಂದ್ಸಲ ಹೇಳೋಣ ಡೇಟ್ ಆಫ್ ಬರ್ತಾ. ಎಜುಕೇಷನ್ ಡಾಲರ್ ಹಾಕಿ, ತುಂಬ ಪವರ್ಫುಲ್ ಆಗುತ್ತೆ. ಏನು ಹೇಳಿ? ಅದೇ ಕೇತುಗ್ರಹ ಸ್ಟೋನ್ ಜೊತೆಗೆ ಇದಕ್ಕೆ ಸ್ಟೋನ್ ಕೇತುಗ್ರಹ ಸ್ಟೋನ್ ಹಾಕ್ಬೇಡಿ. ಕೇತುಗ್ರಹದ ಸ್ಟೋನ್ನ ಮನೇಲಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡೋಕ್ಕಿಡಿ. ಎಜುಕೇಷನ್ ಸ್ಟೋನ್ ಹಾಕಿ ಪಕ್ಕ ಪಿಕಪ್ ಆಗಿಬಿಡ್ತಾರೆ. ಇವಾಗ ನೋಡಿ, ನನ್ನ ಮಗಳಿಗೆ ನಮ್ಮ ವೈಫ್ ಅವತ್ತು ಯಾವತ್ತೋ ಹೊಡೆದು ಬೈದ್ಬಿಟ್ರು. ನಾನು ಸ್ಟೋನ್ ಕೊಟ್ಟೆ. ಇವಾಗ ಇನ್ನೇನು ನಾನು ಲೆಕ್ಕದಲ್ಲಿ ನಂಬರ್ 1 ನಂಬರ್ 1 ಇದ್ದಾಳೆ. ನಾನೇನು ಸುದ್ದಿಗೆ ಹೋಗಲ್ಲ ಓದ್ಸೋಕ್ಕೆ. ಏನು ಹೇಳಿ? ಹೌದು ಹೌದು ಗುರುಗಳೇ. ಹೊರಬಲ- ಹಾಸ್ಟೆಲ್ ಇರೋದಿಲ್ಲ ಅಂದ್ಬಿಟ್ಟು ಹಠ ಮಾಡ್ತಿದ್ದಾನೆ ಗುರುಗಳೇ. ಹಾಂ, ಹಾಸ್ಟೆಲ್ ಇರಲ್ಲ ಅಂದ್ಬಿಟ್ಟು ಹಠ ಮಾಡ್ತಿದ್ದಾನೆ. ಎಜುಕೇಷನ್ ಸ್ಟೋನ್ ಹಾಕಿ ಕ್ಲಿಯರ್ ಆಗ್ತಾನೆ ಕೊಳ್ಳಿಗೆ. ಸರಿ ಗುರುಗಳೇ, ಆಯ್ತು ಗುರುಗಳೇ.